ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು, ನಿಮ್ಮ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಸೊ ಈ ರೀತಿ ನೋಡೋಣ. ಆ್ಯಂಡ್ ಯಾರಿಗಾದರೂ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಸೊ ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಸೊ ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ. ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ನನ್ನ ಕಡೆಯಿಂದ ರಿಪ್ಲೈ ಖಂಡಿತ ಸಿಗುತ್ತೆ. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಸೊ ಈ ರೀತಿ ಕೋರ್ಸಸ್ನ ಯಾರು ಕಲ್ತ್ಕೊಳ್ಬೇಕಂತಿದ್ದೀರ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕಲ್ತ್ಕೊಳ್ಬೇಕು, ಸೊ ನಾನು ಇದೇ ರೀತಿ ರೀಡಿಂಗ್ಸ್ ಮಾಡಬೇಕು ಅಂತ ಇದ್ದರೆ ಆಗ ಸಹ ನೀವು ಕಲಿಬಹುದು. ಆ್ಯಂಡ್ ಲಾ ಆಫ್ ಅಟ್ರ್ಯಾಕ್ಷನ್ ಯಾರಾದರೂ ಕಲಿಬೇಕು ಅಂತ ಇದ್ದರೆ 1-on-1 ಸೆಷನ್ಸ್ ಅವೈಲಬಲ್ ಇದೆ. ಸೊ ಲಾ ಆಫ್ ಅಟ್ರ್ಯಾಕ್ಷನ್ನ ಸಹ ನೀವು ಕಲಿಬಹುದು. ಸೊ ರೀಡಿಂಗ್ ನೋಡೋಣ. ಓಕೆ, ಏನೆಲ್ಲ ಇದೆ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜೀಸ್ ನೋಡೋಣ. ಸೊ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಎನರ್ಜಿ ಒಂದು ವೈಬ್ರೇಷನ್ ಮ್ಯಾಚ್ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ನೀವು ಪಾಸಿಟಿವ್ ಆಗಿದ್ದಾಗ ಅವರು ನೆಗೆಟಿವ್ ಆಗಿಬಿಡ್ತಾರೆ, ಅವ್ರು ಪಾಸಿಟಿವ್ ಆಗಿ ಇದ್ದಾಗ ನೀವು ನೆಗೆಟಿವ್ ಆಗ್ತೀರಾ. ಸೊ ಇದೇ ರೀತಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗಿರ್ಬೋದು. ಏನಪ್ಪ ಅಂತ ಅಂದರೆ ಅವರು ಯಾವುದೋ ಒಂದು ವಿಚಾರನ ನಿಮಗೆ ಅರ್ಥ ಮಾಡ್ಸೋಕೆ ಬಂದಾಗ ಸೊ ನೀವಲ್ಲಿ ಏನು ಮಾಡ್ತೀರಾ, ನಿಮ್ಮ ಈಗೋನ ತೆಗೆದು ಸೊ ನಾನು ಇದನ್ನೆಲ್ಲ ಮಾಡಬೇಕಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ನಿಮಗೆ ನೀವೇ ಹಾಕ್ಕೊಳ್ತೀರಾ. ಸೊ ಅದನ್ನು ಆದಷ್ಟು ನೀವು ಇಲ್ಲಿ ಕಡಿಮೆ ಮಾಡಬೇಕಾಗತ್ತೆ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಇಲ್ಲಿ ಈ ರೀತಿ ಮಾಡ್ತಾ ಇರ್ಬೋದು. ನಿಮ್ಮ ಸುತ್ತ ಇರುವಂಥ ಯಾರೋ ನೀವು ತುಂಬ ನಂಬಿದ್ದೀರಾ, ಸೊ ಅವರು ಅಷ್ಟೊಂದು ನಂಬಿಕೆಗೆ ಅರ್ಹರಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಕೆಲವ್ರನ್ನ ನೀವಿಲ್ಲಿ ತುಂಬ ಬ್ಲೈಂಡಾಗಿ ಟ್ರಸ್ಟ್ ಮಾಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ನೀವು ಇದೇ ರೀತಿ ನಂಬ್ತಾ ಹೋದರೆ ಅದು ಫ್ಯೂಚರ್ನಲ್ಲಿ ನಿಮಗೆ ಒಂದು ಏನು ಹೇಳ್ತೀವಿ, ಅದೊಂದು ಬ್ಯಾಡ್ ಅಂತ ಹೇಳ್ಬೋದು. ಲೈಕ್ ತುಂಬ ಒಳ್ಳೆತನ, ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಆ ರೀತಿ ಅಷ್ಟೊಂದು ನಂಬಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಸುತ್ತಮುತ್ತ ಇರೋರು ಅಷ್ಟೊಂದು ಟ್ರಸ್ಟ್ ವರ್ತಿ ಅಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಈಗ ಅವರು ನೀವು ಹೇಳೋದನ್ನು ಅಥವಾ ನೀವೇನು ಅವ್ರ ಹತ್ರ ಫೀಲಿಂಗ್ಸನ್ನ ನೀವು ಶೇರ್ ಮಾಡ್ಕೊಳ್ತೀರಾ ಅದನ್ನೆಲ್ಲ ಅವ್ರು ಕೇಳ್ತಾ ಇರ್ಬೋದು. ಬಟ್ ಅದು ಮುಂದೆ ಒಂದು ದಿನ ನಿಮಗೆ ಅವರು ವಾಪಸ್ ಮಾತಾಡ್ಬೋದು. ಸೊ ಈ ವಿಚಾರಗಳನ್ನೆಲ್ಲ ಹೇಳಿ, ಸೊ ಅದಕ್ಕೋಸ್ಕರ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಅವರು ತುಂಬ ಸ್ಟಕ್ ಆಗಿದ್ದಾರೆ ಅವ್ರ ಲೈಫ್ನಲ್ಲಿ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಇರೋದುಂಟು. ಆ ಒಂದು ರೆಸ್ಪಾನ್ಸಿಬಿಲಿಟೀಸಿಂದ ಅವ್ರಿಗೆ ವರ್ಕ್ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ನಿಮ್ಮ ಕಡೆನೂ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ನಿಮ್ಮ ಇಬ್ಬರ ಮಧ್ಯೆ ಈ ವಿಚಾರಕ್ಕೆ ಇಲ್ಲಿ ಬ್ರೇಕಪ್ ಆಗಿರ್ಬೋದು. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಇಲ್ಲಿ ದೂರ ಆಗಿದ್ದೀರಾ. ನೀವು ಮಾತಾಡಬೇಕು ಅಂತ ಅಂದ್ಕೊಳ್ತೀರಾ, ಬಟ್ ಮಾತಾಡಲ್ಲ. ಅವರು ಸಹ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ. ಇಲ್ಲಿ ತುಂಬ ಸಲ ನೀವೇ ಹೋಗಿ ಮಾತಾಡಿಸಿರೋದು ಇರ್ಬೋದು. ಜಗಳ ಆದಾಗೆಲ್ಲ ನೀವೇ ಒಂದಾಗಿದ್ದೀರಾ, ನೀವೇ ಹೋಗಿ ಸರಿ ಮಾಡ್ಕೊಳ್ತಿದ್ದೀರಾ ಅನ್ನೋ ಒಂದು ಫೀಲಿಂಗ್ ನಿಮಗೂ ಸಹ ಇರ್ಬೋದು. ನಾನೇ ಇಲ್ಲಿ ಮತ್ತೆ ಮತ್ತೆ ಹೋಗ್ತಾ ಇದ್ದೀನಿ, ಅವರು ಯಾವುದೇ ಎಫರ್ಟ್ಸ್ ನನ್ನ ಕಡೆಗೆ ಆಗ್ತಾಯಿಲ್ಲ ಅಂತ ನಿಮಗೆ ಈ ಯೋಚನೆನೂ ಸಹ ಬರುತ್ತೆ. ಅದನ್ನು ಸಹ ಹೇಳ್ಬಿಡ್ತೀನಿ. ಲೈಕ್ ನೀವೇ ಪದೇ ಪದೇ ಇಲ್ಲಿ ಎಫರ್ಟ್ ಹಾಕ್ತಾ ಹೋದರೆ ನೆಕ್ಸ್ಟ್ ಅವರು ಒಂದು ನೆಗೆಟಿವ್ ಆಗಿಯೇ ಅವರು ಚೇಂಜ್ ಆಗ್ಬೋದು. ಸೊ ಆದಷ್ಟು ಟೈಮ್ ಕೊಡಿ. ತುಂಬ ಬೇಗ ಜಗಳ ಮಾಡ್ಕೊತೀರಾ, ತುಂಬ ಬೇಗ ಮತ್ತೆ ನೀವೇ ಹೋಗಿ ಸರಿ ಮಾಡ್ಕೊಳ್ತೀರಾ. ಸೊ ಇದನ್ನು ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಏನು ನೀವು ಮಾಡ್ತಾಯಿದ್ದೀರಾ ಕರೆಂಟ್ಲಿ, ಜಗಳ ಮಾಡ್ಕೊಳ್ಳೋದು ಹೋಗೋದು ಇದನ್ನೆಲ್ಲ ಬಿಡಿ. ಒಂದು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ
ನೀವೇ ಪದೇ ಪದೇ ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳೋದನ್ನ ಬಿಡಬೇಕಾಗತ್ತೆ. ಸೊ ಎರಡರಲ್ಲಿ ಒಂದನ್ನು ನೀವು ಮಾಡಿ. ಯಾಕೆ ಅಂತ ಅಂದರೆ ಈ ಎರಡನ್ನ ಮಾಡ್ತಿದ್ರು ಅಲ್ಲಿ ಆ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಇರೋದಿಲ್ಲ. ಈಗ ನೀವು ಜಗಳ ಮಾಡ್ತಾಯಿದ್ರೆ ಅವರು ಬಿಟ್ಟು ಹೋಗ್ತಾ ಇರ್ತಾರೆ, ನೀವೇ ಸರಿ ಮಾಡ್ಕೊಳ್ತಾ ಇದ್ರೂ ಸಹ ಅವರು ಒಂದು ಅಡ್ವಾಂಟೇಜ್ ತೊಗೊಬೋದು. ಅವರು ಸಹ ನಿಮ್ಮ ಜೊತೆ ಕಳೆದಿರುವಂಥ ಮೆಮೊರೀಸ್ನ ಮಿಸ್ ಮಾಡ್ಕೊಳ್ತಾರೆ, ಬಟ್ ಅವರು ಅದನ್ನು ಯಾರ ಹತ್ರನೂ ಹೇಳ್ಕೊಳ್ತಾ ಇಲ್ಲ, ಅವರು ಹೈಡ್ ಮಾಡ್ತಾ ಇದ್ದಾರೆ. ಅವ್ರ ಫೀಲಿಂಗ್ಸ್ನ ಇಲ್ಲಿ ಸಪ್ರೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೇ ಮಾತಾಡಬೇಕು ಅನಿಸಿದ್ರು ಅಥವಾ ನಿಮ್ಮನ್ನು ನೋಡಬೇಕು ಅಂತ ಅನಿಸಿದ್ರು ಅದನ್ನೆಲ್ಲ ಅವರಷ್ಟಕ್ಕೆ ಅವರೇ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಹತ್ರನೂ ಏನೂ ಹೇಳದೇ ಇರ್ಬೋದು. ತುಂಬ ಜನ ಇಲ್ಲಿ ಬ್ಲಾಕ್ ಲಿಸ್ಟ್ನಲ್ಲಿ ಇದ್ದೀರಾ. ನಿಮ್ಮನ್ನು ಅವ್ರು ಬ್ಲಾಕ್ ಮಾಡಿರ್ಬೋದು. ನೀವು ತುಂಬ ಟ್ರೈ ಮಾಡ್ತಾ ಇರ್ಬೋದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಬಟ್ ಯಾವುದೂ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತಲೂ ನಿಮ್ಗೆ ಅನ್ನಿಸ್ತಾ ಇದೆ. ಇನ್ನು ಕೆಲವೊಬ್ಬರು ಮ್ಯಾನಿಫೆಸ್ಟೇಷನ್ಸ್ ಟ್ರೈ ಮಾಡ್ತಾಯಿದ್ರೆ ಯಾವುದಾದ್ರೂ ಒಂದು ಟೆಕ್ನಿಕ್ನ ಟ್ರೈ ಮಾಡಿ. ಸೊ ನೋಡೋದನ್ನೆಲ್ಲ ಮಾಡ್ತಾ ಹೋದರೆ ಅಲ್ಲಿ ಯಾವುದರಿಂದ ರಿಸಲ್ಟ್ ಸಿಗುತ್ತೆ ನಿಮಗೆ ಅಲ್ವಾ. ಸೊ ಒಂದು ಟೆಕ್ನಿಕ್ನ ನೀವು ಪರ್ಫೆಕ್ಟಾಗಿ ಟ್ರೈ ಮಾಡಿ ಲೆಟ್ ಗೋ ಮಾಡಿಬಿಡಿ. ನೀವು ರಿಸಲ್ಟ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಿಮಗೆ ಸಿಗೋದು ಇನ್ನೂ ತಡ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಅದನ್ನು ಟ್ರೈ ಮಾಡಿ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ನಿಮ್ಮನ್ನು ಅವರು ಸ್ಟಾಕ್ ಮಾಡ್ತಾ ಇರ್ಬೋದು. ಅಂತ ಅಂದರೆ ನಿಮ್ಮ ವಾಟ್ಸಪ್ ಚೆಕ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಚೆಕ್ ಮಾಡೋದು, ನೀವೇನು ಮಾಡ್ತಾಯಿದ್ದೀರಾ, ಇದೆಲ್ಲ ಅವ್ರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅವರು ನಿಮ್ಮಿಂದ ದೂರ ಇರ್ಬೋದು, ಬಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ನಿಮ್ಮ ಲೈಫಲ್ಲಿ ಏನು ಮಾಡ್ತಿದ್ದೀರಾ ಅನ್ನೋ ಒಂದು ಕುತೂಹಲ ಅವ್ರಿಗಿರುತ್ತೆ. ಇಲ್ಲಿ ತುಂಬ ದಿನಗಳಿಂದ ಅಥವಾ 1 ವರ್ಷದಿಂದ 2 ವರ್ಷದಿಂದ ಸಹ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ. ಸೊ ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗದೇನೂ ಇರ್ಬೋದು. ನಾನು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ. ನಾನು ಇದು ಹೇಳ್ತಾ ಇರೋದು ತುಂಬ ವರ್ಷಗಳಾಗಿರೋರಿಗೆ, ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಅನ್ನೋರಿಗೆ. ಸೊ ಯಾರ ಹತ್ರನಾದರೂ ಕ್ಲಾರಿಟಿ ತೊಗೊಂಡು ನೀವು ನೆಕ್ಸ್ಟು ಸ್ಟೆಪ್ನ ನೀವು ತೊಗೊಳ್ಬೋದು. ಯಾರ ಹತ್ರ ಬೇಕಿದ್ದರೂ ನೀವು ಟ್ಯಾರೋ ರೀಡಿಂಗ್ಸ್ ತೊಗೊಳ್ಬೋದು. ಒಂದು ಕ್ಲಾರಿಟಿ ತೊಗೊಳ್ಳಿ. ಯಾಕೆ ಅಂತ ಅಂದರೆ ನೀವಿಲ್ಲಿ ಸುಮ್ಮನೆ ವೆಯ್ಟ್ ಮಾಡ್ತಾನೆ ಇದ್ದೀರಾ, ಬಟ್ ಯಾವುದೇ ಚೇಂಜಸ್ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಇದ್ದಾಗ ಒಂದು ಗೈಡೆನ್ಸ್ನ ಅಥವಾ ಕ್ಲಾರಿಟಿನ ತೊಗೊಳ್ಳೋದು ಒಳ್ಳೆಯದು. ಆ್ಯಂಡ್ ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಈ ಇಯರ್ ಸಹ ಮುಗಿತಾ ಬಂತು. ಈ ಒಂದು ವರ್ಷ ಏನಿತ್ತು ಕಾರ್ಮಿಕ್ ಇಯರ್ ಆಫ್ ಸ್ಯಾಟರ್ನ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಕರ್ಮಗಳಿಗೆ ಏನು ನೀವು ಈ ನೋವನ್ನು ಅನುಭವಿಸಿದ್ರಿ, ಸೊ ಅದೆಲ್ಲ ಇಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ವಿತಿನ್ 3 months 2024 ಎಂಡ್ ಆಗೋದ್ರಿಂದ. ಸೊ ಈ ಒಂದು ಇಯರ್ ಕಾರ್ಮಿಕ್ ಇಯರ್ ಆಗಿರೋದ್ರಿಂದ ಬಿಟ್ಬಿಡಿ. ಈ ಒಂದು ವರ್ಷದಲ್ಲಿ ನೀವೇನು ನೋವು ಅನುಭವಿಸಿದ್ದೀರಾ, ಸೊ ಅದೆಲ್ಲ ನನ್ನ ಕರ್ಮ ಅಂತಲೇ ಅಂದ್ಕೊಂಡು ಬಿಟ್ಬಿಡಿ. ನೀವೇನು ನೋವು ಅನುಭವಿಸಿದ್ದೀರಾ, ಓಕೆ, ಇಟ್ಸ್ ಓಕೆ, ಇದು ನನ್ನ ಕರ್ಮದಲ್ಲಿ ಇತ್ತು, ಅದನ್ನು ನಾನು ಅನುಭವಿಸಿದ್ದೀನಿ ಅಂತ ಅಂದ್ಕೊಂಡು ಮೂವ್ ಆನ್ ಆಗಿಬಿಡಿ ಅಂತ ಹೇಳ್ತೀನಿ. ಇನ್ನೂ ಒಂದು ಎನರ್ಜಿ ಏನು ಅಂತ ಅಂದರೆ ಈ ಇಯರ್ ಅಲ್ಲದೆ 2025ಗೆ ಕೆಲವೊಂದು ಚೇಂಜಸ್ ನಿಮ್ಮ ಲೈಫ್ನಲ್ಲಿ ಬಿಗ್ ಚೇಂಜಸ್ ಆಗ್ಬೋದು ಅಂತ ರೀಡಿಂಗ್ ಹೇಳ್ತಾ ಇದೆ. ಯಾರ್ದೆಲ್ಲ ಡೇಟ್ ಆಫ್ ಬರ್ತ್ 1 ಅಥವಾ 5, 10, ಸೊ ಈ ರೀತಿ ಯಾರಿದ್ದೀರಾ, ಸೊ ನಿಮಗೆ ಒಂದು ಬಿಗ್ ಚೇಂಜಸ್ ನೆಕ್ಸ್ಟ್ ಫ್ಯೂಚರ್ನಲ್ಲಿ ನಿಮಗೆ ಸಿಗ್ಬೋದು. ಲೈಕ್ 2025ನಲ್ಲಿ ಒಂದು ಬಿಗ್ ಚೇಂಜಸ್ ಬರುತ್ತೆ. ಸೊ ಈ ಒಂದು ಇಯರ್ ಕಾರ್ಮಿಕ್ ಇಯರ್ ಆಗಿರೋದ್ರಿಂದ ಏನೆಲ್ಲ ನೀವು ಕಷ್ಟಪಟ್ಟಿದ್ದೀರಾ, ನೋವು ಅನುಭವಿಸಿದ್ದೀರಾ, ಸೊ ಎಲ್ಲನೂ ಲೆಟ್ ಗೋ ಮಾಡಿ ಯೂನಿವರ್ಸ್ಗೆ.
ನಿಮ್ಮ ರಿಯೂನಿಯನ್ ಆಗುತ್ತೆ, ಬಟ್ ತುಂಬ ಸ್ಲೋ ಪ್ರೋಸೆಸ್ ಇದೆ. ಅಷ್ಟು ಬೇಗ ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇಲ್ಲ. ಸೊ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್. ಪರ್ಸನಲ್ ರೀಡಿಂಗ್ಸ್ ಯಾರಿಗೆಲ್ಲ ಬೇಕಿದೆ, ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್.